ಒಂದಳ್ಳಿಲಿ ಒಬ್ಬ ಮೀನುಗಾರ ವಾಸ ಮಾಡ್ತಿರ್ತಾನೆ. ಪ್ರತಿದಿನ ಅವನ ಕೆಲಸ ಏನಂದ್ರೆ ಮೀನು ಹಿಡಿದು ಮಾರಾಟ ಮಾಡಿ ಅವ್ರ ಮನೆಗೆ ಏನೇನು ಬೇಕೋ ಅದನ್ನ ತಗೋಬರೋದು. ಒಂದಿನ ಹೀಗೆ ಮೀನು ಹಿಡಿಯೋಕ್ಕೆ ಅಂತ ಹೋದಾಗ ಅವನ ಬಲೆ ಹಾಳಾಗೋಗುತ್ತೆ, ಅಂದರೆ ಮುರಿದೋಗುತ್ತೆ. ಆಮೇಲೆ ಅವನು ಇನ್ನೊಂದು ಬಲೆ ಬಳಸಿ ಮೀನು ಹಿಡಿಬೇಕು ಅಂತ ಡಿಸೈಡ್ ಮಾಡಿ ಮೀನು ಹಿಡಿತಿರ್ತಾನೆ. ಆದರೆ ಇಡೀ ದಿನ ಕಳೆದ್ರೂ ಆ ಬಲೆಗೆ ಒಂದು ಮೀನು ಕೂಡ ಸಿಕ್ಕಾಕೊಳ್ಳಲ್ಲ. ಹೀಗೆ ಆದರೆ ಏನು ಮಾಡೋದು, ಇವತ್ತು ನಮ್ಮನೆಗೆ ಬೇಕಾಗಿರೋ ರೇಷನ್ ಎಲ್ಲ ಹೇಗೆ ತೊಗೊಂಡೋಗೋದು ಅಂತ ಯೋಚನೆ ಮಾಡಿ ಅವನಿಗೆ ಆತಂಕ ಆಗುತ್ತೆ. ಹಾಗೆ ಅವನೇನು ಮಾಡ್ತಾನೆ ಅಂದರೆ ಮಾರ್ಕೆಟ್ಗೆ ಹೋಗಿ ತರಕಾರಿ ಮಾರುವವರಿಂದ ಸಾಲ ಪಡೆದು ತರಕಾರಿಗಳನ್ನ ಖರೀದಿಸ್ತಾನೆ. ಆ ತರಕಾರಿಗಳನ್ನ ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಅವನ ಹೆಂಡತಿ ಇವತ್ತು ಎಷ್ಟು ಮೀನು ಹಿಡಿದಿದ್ದೀರಾ ಅಂತ ಕೇಳ್ತಾರೆ. ಹಾಗಾಗಿ ಇಂದು ಒಂದೇ ಒಂದು ಮೀನು ಹಿಡಿಯಲು ಸಾಧ್ಯ ಆಗಲಿಲ್ಲ ಅಂತ ಮೀನುಗಾರ ಅವನ ಹೆಂಡತಿಗೆ ಹೇಳ್ತಾನೆ. ಅವನ ಹೆಂಡತಿ ತುಂಬ ಕೋಪ ಮಾಡ್ಕೋತಾಳೆ. ಮರುದಿನ ಅವನು ಮತ್ತೆ ಮೀನು ಹಿಡಿಯೋಕ್ಕೆ ಅಂತ ಹೋಗ್ತಾನೆ. ಕಷ್ಟಪಟ್ಟು ಎಷ್ಟೊತ್ತು ವೆಯ್ಟ್ ಮಾಡಿದ್ರು ಒಂದೇ ಒಂದು ಮೀನು ಮಾತ್ರ ಸಿಗುತ್ತೆ. ಆಮೇಲೆ ಮೀನು ಹಿಡಿದು ಮಾರಾಟ ಮಾಡುವಾಗ ಒಬ್ಬ ಮುದುಕಿ ಪರಿಚಯ ಆಗುತ್ತೆ. ಅವಳು ಬೆಳಗ್ಗೆ ಏನು ತಿಂದಿಲ್ಲ, ಈ ಮೀನಾದರೂ ಕೊಡ್ತೀರಾ, ಬಹಳ ಹೊತ್ತು ತುಂಬ ಹಚ್ಕೊಂಡು ನನಗೆ ಇರೋಕ್ಕಾಗ್ತಿಲ್ಲ ಅಂತ ಆ ಮುದುಕಿ ಕೇಳ್ತಾಳೆ. ತುಂಬ ಹೊತ್ತು ಯೋಚನೆ ಮಾಡಿದ ಅವನು ಪರವಾಗಿಲ್ಲ, ಮೀನನ್ನು ಇಟ್ಟುಕೊಳ್ಬೋದು ಅಂತ ಅವ್ರಿಗೆ ಹೇಳ್ತಾನೆ. ಅದಕ್ಕೆ ಪ್ರತಿಯಾಗಿ ಮುದುಕಿ ಒಂದು ಚಿಕ್ಕ ಸಸಿ ಅಂದರೆ ಗಿಡನ ಕೊಡ್ತಾಳೆ. ಅದನ್ನು ತನ್ನ ಮನೆಯ ಮುಂದೆ ನೆಡಲು ಹೇಳುತ್ತಾಳೆ. ಸಾಹುಕಾರನು ಗಿಡದೊಂದಿಗೆ ಮನೆಗೆ ಹೋಗಿ ತನ್ನ ಹೆಂಡತಿಗೆ ಹೇಳ್ತಾನೆ. ಇಂದಿಗೂ ಮೀನುಗಳನ್ನು ತರಲಿಲ್ಲ ಎಂದು ಪತ್ನಿ ಮತ್ತೆ ಕೋಪಗೊಳ್ತಾಳೆ. ಆಗ ಸಾಹುಕಾರ ತನ್ನ ಮನೆಯ ಮುಂದೆ ಗಿಡ ನೆಟ್ಟು ಮಲ್ಕೋತಾನೆ. ಬೆಳಗ್ಗೆ ಎದ್ದು ಇಬ್ಬರು ನೋಡಿದಾಗ ಗಿಡ ಬೆಳೆದು ಬಂಗಾರದ ಹಣ್ಣುಗಳನ್ನು ಬಿಟ್ಟಿರುತ್ತೆ. ಇದನ್ನು ನೋಡಿ ಇಬ್ಬರಿಗೂ ಕೂಡ ತುಂಬ ಸಂತೋಷ ಆಗುತ್ತೆ ಮತ್ತು ಅವರ ಎಲ್ಲ ತೊಂದರೆಗಳು ಕೂಡ ದೂರ ಆಗ್ತವೆ. ಮುದುಕಿ ರೂಪದಲ್ಲಿ ಆ ದೇವರು ತಮಗೆ ಈ ಮಾಂತ್ರಿಕ ಸಸಿಯನ್ನು ಕೊಟ್ಟಿದ್ದೆ ಎಂದು ಆ ಮೀನುಗಾರ ಅರ್ಥ ಮಾಡ್ಕೋತಾನೆ. ಇದರಿಂದ ನಮಗೇನು ತಿಳಿಯುತ್ತೆ, ಬೇರೆಯವರಿಗೆ ಒಳ್ಳೆಯದನ್ನು ಮಾಡಿದ್ರೆ ಆ ದೇವರು ನಮಗೆ ಒಳ್ಳೇದು ಮಾಡೋದಕ್ಕೆ ಯಾವತ್ತೂ ಕೂಡ ಕಾಯ್ತಿರ್ತಾನೆ.